ಇದರಲ್ಲಿ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನ ಗೊತ್ತಾಗ್ಬೇಕು ಅಂತ ಹೇಳಿದ್ರು. ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದರು. ಇವತ್ತು ನಾನು ಡಿಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದ್ರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂತದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದ್ ದಿನದ ಹಿಂದೆ 16 ಮಗಳು ಬರ್ಡೇ ಇರುತ್ತೆ. ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಾಲ್ಟ್ ಮಾಡಬೇಕು. ಇಲ್ಲ ಅದೇನು ಯಾವ ಹೇಳಿದ್ರೆ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ. ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಏನ್ ಹೇಳ್ತಾರೆ, ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದಿಬ್ರು ಮೂವರು ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ. ತುಮಕೂರು ಅವ್ರಿಗೆ ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಾರ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಅದು ವಿಚಾರವನ್ನ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಅವರು ಇದನ್ನ ಕರೆಕ್ಟ್ ಆಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನ ಇನ್ನ ಏನೆಲ್ಲ ಇದೆ ಅದನ್ನ ಕಲೆಕ್ಟ್ ಮಾಡಿ ಡಿಜಿ ಅವ್ರಿಗೆ ಕೊಡು ಅಂತ ಹೇಳಿದ್ದಾರೆ. ಸೊ ನಾನು ಡಿಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಆದ್ಮೇಲೆ ಹೋಮ್ ಮಿನಿಸ್ಟರ್ ಅವ್ರಿಗೂ ಗಮನಕ್ಕೆ ತಂದು ನಾನು ಇವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನ್ ನನ್ನ ಹತ್ರ ಇತ್ತು ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು ಡಿಜಿ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ, ನಿಮ್ಮ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನ ಅಲ್ಲಿ SP ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ರು. SP ಗೆ ಏನ್ ಲಾಡ್ಜ್ ಮಾಡಬೇಕು ಅದನ್ನ ನಾನು ನಾಳೆ ಮತ್ತೆ ತುಮಕೂರಿನಲ್ಲಿ SP ಅವರಿಗೆ ಭೇಟಿಯನ್ನ ಮಾಡಿ ಈ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿ, ನನ್ನ ಫೋನ್ ಕಾಲ್ಸ್ ಬರ್ತಿದೆ ಅಂತ ನಾನು ಮುಂಚೆಯಿಂದ ಹೇಳಿ